ವಿಜೇಂದ್ರನ್ನ ಕೆಳಗಿಳಿಸಬೇಕು ಅಂತ ಭಿನ್ನರ ಬಣದ ಹಠ. ಅದಕ್ಕೆ ಪ್ರತಿಯಾಗಿ ಬಿವೈಬಿ ಬಣದಿಂದ ಚದುರಂಗದ ಆಟ ನಡೀತಲೇ ಇದೆ. ರಾಜ್ಯದಲ್ಲಿ ಅವರ ವಿರುದ್ಧ ಇವರ ವಿರುದ್ಧ ಅವರು ಕತ್ತಿ ಮಸೀತಿದ್ದಾರೆ. ಈಗ ಎರಡೂ ಬಣಗಳು ದಿಲ್ಲಿಯನ್ನೇ ತಮ್ಮ ಆಟಕ್ಕೆ ವೇದಿಕೆ ಮಾಡಿಕೊಂಡಿವೆ. ಒಂದಾಗಿದ್ದವರು ಒಣ ಪ್ರತಿಷ್ಠೆಗೆ ಬಿದ್ದು ನಾನೊಂದು ತೀರ ನೀನೊಂದು ತೀರ ಅಂತಿದ್ದವರು ಈಗ ಮತ್ತೆ ಒಂದಾಗೋಣ ಬಾ ಅಂತಿದ್ದಾರೆ. ರೆಡ್ಡಿ ರಾಮುಲು ಕುಸ್ತಿ ಮರೆತು ಮತ್ತೆ ದೋಸ್ತಿಯಾದ್ರಂತೆ. ಇಬ್ಬರ ಒಗ್ಗೂಡುವಿಕೆಗೆ ಬಿಜೆಪಿ ಸಾರಥಿ ಬಿವೈವಿ ಪಾರುಪತ್ಯ. ಬಹುದಿನಗಳಿಂದ ಶ್ರೀರಾಮುಲು ಜನಾರ್ದನ ರೆಡ್ಡಿ ಒಂದುಗೂಡಿಸಲು ಬಿಜೆಪಿ ಸರ್ಕಸ್ ನಡೆಸುತ್ತಲೇ ಇತ್ತು. ಇವತ್ತು ಕೊಪ್ಪಳದ ಗಂಗಾವತಿ ಮರಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಇಬ್ಬರು ನಾಯಕರ ಕೈ ಮೇಲೆತ್ತಿದ್ರು. ಇಬ್ಬರು ಪರಸ್ಪರ ಹಸ್ತಲಾಘವ ಮಾಡುತ್ತಿದ್ದಂತೆ ಕಾರ್ಯಕರ್ತರಲ್ಲಿ ಹರ್ಷೋದ್ಗಾರ ಕಂಡುಬಂದಿತ್ತು. ರೆಡ್ಡಿ ಪಕ್ಕದ ಸೀಟನ್ನೇ ಶ್ರೀರಾಮುಲುಗೆ ಕಾಯ್ದಿರಿಸಿದ್ದು ವಿಶೇಷವಾಗಿತ್ತು. ಈ ಒಗ್ಗೂಡುವಿಕೆಗೆ ಬಿಜೆಪಿ ಮೊದಲೇ ಪ್ಲಾನ್ ಮಾಡಿತ್ತು. ಅದರಂತೆ ವಿಜಯೇಂದ್ರ ಬರ್ತಿದ್ದಂತೆ ಇಬ್ಬರ ಕೈ ಹಿಡಿದು ಮೇಲೆತ್ತಿದ್ರು. ಬಿಜೆಪಿ ಇಬ್ಬಣ ರಾಷ್ಟ್ರ ರಾಜಧಾನಿಯಲ್ಲೇ ತಂತ್ರ ಪ್ರತಿತಂತ್ರ. ಬಿವೈವಿ ವಿರುದ್ಧ ದೂರು ಹೊತ್ತು ದೆಹಲಿಗೆ ಹೊರಟ ರೆಬೆಲ್ಸ್. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ. ಒಂದು ಕಡೆ ವಿಜಯೇಂದ್ರ ಬೆಂಬಲಿಗರು ದೆಹಲಿಗೆ ತೆರಳಿ ವಿರೋಧಿ ಬಣದ ವಿರುದ್ಧ ದೂರು ನೀಡಿದ್ರೆ, ಈಗ ವಿಜಯೇಂದ್ರ ವಿರೋಧಿ ಬಣವು ದೆಹಲಿ ಯಾತ್ರೆಗೆ ಸಜ್ಜಾಗಿದೆ. ಕಳೆದ ವಾರ ದೆಹಲಿಗೆ ತೆರಳಿದ್ದ ರೇಣುಕಾಚಾರ್ಯ ತಂಡ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಅವರನ್ನ ಭೇಟಿಯಾಗಿ ದಾವಣಗೆರೆಯಲ್ಲಿ ಪ್ರತ್ಯೇಕ ತಂಡ ಸಮಾವೇಶ ನಡೆಸಿದ ವಿರುದ್ಧ ದೂರು ಸಲ್ಲಿಸಿತ್ತು. ಇದೀಗ ವಿಜಯೇಂದ್ರ ವಿರುದ್ಧದ ಬಣ ಮುಂದಿನ ವಾರ ದೆಹಲಿ ಪ್ರವಾಸಕ್ಕೆ ಪ್ಲಾನ್ ಮಾಡಿದೆ. ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಪ್ರತ್ಯೇಕ ತಂಡದ ಸದಸ್ಯರು ಈ ಪ್ರವಾಸದಲ್ಲಿ ಭಾಗಿಯಾಗಲಿದ್ದಾರೆ. ಇವರ ಜೊತೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಮತ್ತು ಶಾಸಕ ಬಿಪಿ ಹರೀಶ್ ಕೂಡ ತೆರಳಲಿದ್ದಾರೆ. ಎಲ್ಲರ ಉದ್ದೇಶ ಬಿವೈವಿ ಹಠಾವು. ಈ ತಂಡದ ಮುಖ್ಯ ಅಜೆಂಡಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಮುಂದುವರಿಯಬಾರದು ಎಂಬುದು ಎನ್ನಲಾಗಿದೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ಮಾಹಿತಿ ಸಲ್ಲಿಕೆ ನೆಪದಲ್ಲಿ ವಿಜಯೇಂದ್ರ ಬೆಂಬಲಿಗರ ವಿರುದ್ಧ ದೂರು ನೀಡಲು ಈ ತಂಡ ಮುಂದಾಗಿದೆ. ಅಕ್ರಮ ವಲಸಿಗರ ಕುರಿತು ಈಗಾಗಲೇ ಬೆಂಗಳೂರು, ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ವರದಿ ಸಂಗ್ರಹಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಗೃಹ ಇಲಾಖೆ ರಾಜ್ಯ ಖಾತೆ ಸಚಿವ ನಿತ್ಯಾನಂದ ರೈರನ್ನ ಭೇಟಿ ಮಾಡಿ ಈ ವರದಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ನಾಳೆ ಸಂಸತ್ ಅಧಿವೇಶನ ಆರಂಭವಾಗುತ್ತಿರುವ ಹಿನ್ನೆಲೆ ಕೇಂದ್ರ ಸಚಿವರ ಲಭ್ಯತೆ ನೋಡಿಕೊಂಡು ಭೇಟಿ ಮಾಡಲು ಪ್ರತ್ಯೇಕ ತಂಡ ಯೋಜನೆ ರೂಪಿಸಿದೆ. ರಾಜ್ಯಾಧ್ಯಕ್ಷ ಬದಲಾವಣೆಯ ಈ ಸಮಯದಲ್ಲಿ ಮತ್ತಷ್ಟು ಒತ್ತಡ ಹೇರಿ ವಿಜಯೇಂದ್ರ ಅವರನ್ನ ಬದಲಿಸುವಂತೆ ತಂಡ ಹೈಕಮಾಂಡ್ ಮುಂದೆ ಮನವಿ ಮಾಡಲಿದೆ. ಹುಚ್ಚು ಬಿಡೋವರೆಗೂ ಮದುವೆಯಾಗಲ್ಲ, ಮದುವೆಯಾಗುವವರೆಗೂ ಹುಚ್ಚು ಬಿಡುವುದಿಲ್ಲ. ಹಾಗೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಘೋಷಣೆಯಾಗುವವರೆಗೂ ಬಣ ಬಡಿದಾಟ ನಿಲ್ಲಲ್ಲ. ಪಕ್ಷಕ್ಕೆ ಹೊಸ ಸಾರಥಿ ಸಿಕ್ಕರೂ ವಿಜಯೇಂದ್ರ ಅವರೇ ಮುಂದುವರಿದ್ರು ಬಣ ಬಡಿದಾಟವು ಮತ್ತೊಂದು ಸುತ್ತಿನಲ್ಲಿ ನಡೆಯುವುದು ಪಕ್ಕ. ಈಗ ಕರ್ನಾಟಕ ಬಿಜೆಪಿಯ ಆಂತರಿಕ ಬೇಗುದಿ ಕಚ್ಚಾಟವನ್ನ ದೆಹಲಿಯಲ್ಲಿನ ವರಿಷ್ಠರು ಅದು ಹೇಗೆ ನಿಭಾಯಿಸುತ್ತಾರೋ ಕಾದು ನೋಡಬೇಕು. ಹರೀಶ್, ಟಿವಿ9 ಬೆಂಗಳೂರು.